ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳೋದಂದ್ರೆ, ನೋಡಿ ಸ್ನೇಹಿತರೆ, ನಾ ಬರೀ ಈ ಒಂದು ಚಾನಲಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದು. ನೋಡಿ ಸ್ನೇಹಿತರೆ, ಯಾವ ರೀತಿ ರೀಚ್ ಕಂಡಿದೆ ಅಂತ. ಈ ರೀಚ್ಗೆ ಏನಪ್ಪ ಕಾರಣ ಅಂದರೆ ಕೀವರ್ಡ್ಸ್ ಸ್ನೇಹಿತರೆ. ಕೀವರ್ಡ್ಸ್ ನೀವು ಯೂಟ್ಯೂಬ್ ಸೆಟ್ಟಿಂಗ್ನಲ್ಲಿ ಯಾವ ಥರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೀವರ್ಡ್ಸ್ ಕೊಡ್ತೀರಾ, ಆ ರೀತಿಯಾಗಿ ನಿಮ್ಮ ಒಂದು ವಿಡಿಯೋಸ್ ರೀಚನ್ನು ಹೊಂದುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನಾನು ಮೊದಲನೇ 2 ವಿಡಿಯೋ 4K ಅಬೌವ್ ವ್ಯೂಸನ್ನು ಹೋಗಿದೆ. ಅಂದರೆ ರೀಚ್ ಎಷ್ಟು ಹೋಗಿರ್ಬೋದು ಲೆಕ್ಕ ಹಾಕಿ ಸ್ನೇಹಿತರೆ. 1 ನಿಮಿಷ ತೋರಿಸ್ತೀನಿ ತಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಈಗ ಹಾಕಿದ್ದು ಸ್ನೇಹಿತರೆ. 156 ರೀಚ್ ಹೋಗಿದೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಮೊದಲನೇ ವಿಡಿಯೋ ಇದು. ನೋಡಿ ಸ್ನೇಹಿತರೆ, ರೀಚ್ ಎಷ್ಟು ಹೋಗಿದೆ ಅಂದರೆ ನೋಡಿ ಸ್ನೇಹಿತರೆ, 62.1K ಹೋಗಿದೆ ಸ್ನೇಹಿತರೆ. 62,100K ಹೋಗಿದೆ ಸ್ನೇಹಿತರೆ. ಲೆಕ್ಕ ಹಾಕ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೀವರ್ಡ್ಸ್ ಕೊಟ್ಟರೆ ಈ ಥರ ರೀಚ್ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ಬೋದು. ಕೀವರ್ಡ್ಸ್ ಕೊಡುವುದು ಹೇಗೆ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಸೆಟ್ಟಿಂಗ್ನಲ್ಲಿ ಹೋಗಿ ಹೋದ್ಮೇಲೆ ಇಲ್ಲಿ ಚಾನಲ್ ಮೇಲೆ ಹೋಗಿ ಸ್ನೇಹಿತರೆ. ಚಾನಲ್ನಲ್ಲಿ ಹೋದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಕೀವರ್ಡ್ಸ್ ಅಂತ. ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಕಂಟ್ರಿ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕೀವರ್ಡ್ಸ್ ಯಾವ ರೀತಿ ಕೊಡಬೇಕು ಅಂದರೆ, ನಿಮ್ಮ ಒಂದು ಚಾನಲ್ನಲ್ಲಿ ಯಾವ ವಿಡಿಯೋಸ್ ಹಾಕಿರ್ತೀರಲ್ಲ ಆ ರೀತಿಯ ಆ ಥರ ರಿಲೇಟೆಡ್ ಆಗಿ ನಾವು ಕೀವರ್ಡ್ಸ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಕೊಡ್ತಾ ಇದ್ದೀನಿ ಕನ್ನಡ ಜನಪದ ಸಾಂಗ್ ಅಂತ. ನಾನು ನೋಡಿ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನೈತೆ ಮ್ಯೂಸಿಕ್ ರಿಲೇಟೆಡ್ ಇದೆ. ಅಂದರೆ ಜನಪದ ಸಾಂಗ್ಸ್ ರಿಲೇಟೆಡ್ ಇರೋದ್ರಿಂದ ನಾನು ಕನ್ನಡ ಜನಪದ ಸಾಂಗ್ ಅಂತ ಒಂದು ಕೀವರ್ಡ್ ಕೊಟ್ಟಿನಿ. ನೀವು ಮತ್ತೆ ಒಂದೇ ಕೊಟ್ಟರಂತ ಒಂದೇ ಕೊಡಬೇಡಿ ಸ್ನೇಹಿತರೆ. ನೀವು ಭಾಳ ಕೀವರ್ಡ್ಸ್ನ ಕೊಡಿ. ಈ ಒಂದು ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ